Hello everyone, welcome back to our channel Shivayogi Academy. Before watching this video, please do subscribe our channel Shivayogi Academy and share it out with your friends. Okay, today we celebrated Karnataka Rajyostava in our school. First of all, I wish you all Karnataka Rajyostava. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ. ಈ ವಿಡಿಯೋ ನನ್ನ ಆರಾಧ್ಯ ಗುರುಗಳಾದಂಥ ಮತ್ತು ಕನ್ನಡದ ಕುಲಗುರುಗಳಾದಂಥ ಡಾಕ್ಟರ್ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿ ಡಂಬಾಳ್ ಗದಗ್ ಅವರಿಗೆ ಅರ್ಪಣೆ. ಪ್ರಥಮದಲ್ಲಿ ಪ್ರಾರ್ಥನಾ ಸ್ಮರಣೆಯಾಗಿರುವಂತಹ ಗುರುವಿನ ಗುರು ಮಹಾಗುರು ಲಿಂಗೈ ಪರಮ ತಪಸ್ವಿ ಯಡಿಯೂರಿನ ಸಿದ್ಧಪುರುಷ ಜಗದ್ಗುರು ಲಿಂಗೈ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕರ್ತೃ ಗದ್ದುಗೆಗೆ ನನ್ನ ಹಣೆಯ ಮನೆದು. ಕನ್ನಡ ಜಗದ್ಗುರುಗಳೆಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಪುಸ್ತಕದ ಸ್ವಾಮೀಜಿಗಳೆಂದೇ ಜನತೆಯಾಗಿರುವಂತಹ ಶಿಕ್ಷಣ ಪ್ರೇಮಿಗಳು, ಸದಾ ರೈತರ ಬೆಂಬಲಿಗರು, ಸರ್ವಧರ್ಮ ಮನ್ವಯದ ತತ್ವ ಹರಿಕಾರರು, ದನಿವರಿಯದ ಕಾಯಕ ಯೋಗಿಗಳು, ಕರ್ಮ ಯೋಗಿಗಳು, ಸಹಸ್ರ ಶಿಕ್ಷಣ ಸಂಸ್ಥೆಯ ಸರದಾರರು, ಸಹಸ್ರ ಶಿವಾನುಭಾವುಗಳ ರುವಾಯಿಗಳು, ಕೋಮು ಸಹೋದ್ರ ಪ್ರಶಸ್ತಿಯ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು, ಅಭಿನವ ಬಸವಣ್ಣ ತೃತೀಯ ಅಲ್ಲಮ ಪ್ರಭುಗಳೆಂದೇ ಖ್ಯಾತಿಯನ್ನು ಪಡೆದಂತಹ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ನನ್ನ ಅನಂತ ಕೋಟಿಯ ನಮನಗಳನ್ನು ಸಮರ್ಪಿಸುತ್ತಾ, ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ್ರತಿಸ್ವರೂಪಿಗಳೇ ಆಗಿರುವಂತಹ ಇಂದಿನ ಡಂಬಳ ಗದಗ್ ತೋಂಟದ ಸಂಸ್ಥಾನ ಮಟ್ಟದ 20ನೇ ಪೀಠಾಧಿಪತಿಗಳಾಗಿರುವಂತಹ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂದು ಕವಿತೆಯನ್ನು ರಚಿಸಿದ ಕುವೆಂಪು ಅವರನ್ನು ನೆನೆಯುತ್ತಾ, ಕನ್ನಡ ನುಡಿ ಬಹಳ ಚಂದ, ಏಕೆಂದರೆ ಅದರಲ್ಲಿ ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿಂಗರದ ಗನಿ ಅದರ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ಎಂಬ ಕವನದ ಸಾಲುಗಳನ್ನು ರಚಿಸಿದ ಕವಿ ದಿನಕರ ದೇಸಾಯಿಯವರನ್ನು ನೆನಪಿಸಿಕೊಳ್ಳುತ್ತಾ, ಕರ್ನಾಟಕ ಬರೀ ನಾಡಲ್ಲ, ಅದು ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ಅದು ನಮ್ಮ ಅಂತರಂಗದ ಮಾತು ಎಂಬ ಕವಿ P.R. ಲಕ್ಷ್ಮಣರಾವ್ ಅವರ ಕವಿತೆಯ ಸಾಲುಗಳಲ್ಲಿ ಒಮ್ಮೆ ಸ್ಮೃತಿಪಟದಲ್ಲಿ ಪಠಿಸುತ್ತಾ, ಇಂದು ನಾಡಿನ ಸಮಸ್ತ ಕನ್ನಡಿಗರಿಗೂ ಕನ್ನಡ ಡಿಂಡಿಮವನ್ನು ಬಾರಿಸುವ ಸುದಿನವಾಗಿದೆ. ನಮ್ಮ ನಾಡು ಚಲುವ ಕನ್ನಡ ನಾಡು, ನಿಸರ್ಗ ಸೌಂದರ್ಯಕ್ಕೆ ಹಸಿರಾದ ಬೀಡು. ನಾವೆಲ್ಲ ಇರುವುದು ಸ್ವರ್ಗದಂಥ ನಾಡಿನಲ್ಲಿ, ಶಾಂತಿ ಸಹನೆ ಸಮೃದ್ಧಿಯಿಂದ ಬಾಳಲು ಬೇಕಾದ ಎಲ್ಲವನ್ನು ಒದಗಿಸಿಕೊಟ್ಟಂತಹ ನಾಡು ನಮ್ಮದು. ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಕನ್ನಡಿಗರಿಗೆ ಒಂದು ದೊಡ್ಡ ಪರ್ವವಾಗಿದೆ. ಈ ಪರ್ವಕ್ಕೆ 70 ವರ್ಷಗಳು ಪೂರ್ಣಗೊಂಡು ಸಂಭ್ರಮದ ಸುದಿನವಾಗಿದೆ. 1956 ನವೆಂಬರ್ 1ರಂದು ಕನ್ನಡಿಗರ ಈ ನಾಡಿಗೆ ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಇಂದಿನ ನಮ್ಮ ಈ ಕರ್ನಾಟಕ ರಾಜ್ಯ 70ರ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಸಂಭ್ರಮಾಚರಣೆಯ 70ನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯನ್ನು ತಿಳಿಸುತ್ತಾ, ಸಹಸ್ರಾರು ಕನ್ನಡಿಗರಿಗೆ ಶ್ರೇಷ್ಠ ಕವಿಗಳ ಜನ್ಮದಾತೆಯಾಗಿರುವ ಕನ್ನಡ ತಾಯಿಯ ಭುವನೇಶ್ವರಿಯ ದೇವಿಯನ್ನು ಆರಾಧಿಸುತ್ತ, ಸುಜ್ಞಾನವನ್ನು ಕಲಿಸು ಎಂದು ಗುರುವಿನಲ್ಲಿ ಶಿಷ್ಯನ ಪ್ರಾರ್ಥನೆ, ಜೀವ ಜಗತ್ತಿಗೆ ಜಗಜ್ಯೋತಿಯನ್ನು ನೀಡು ಎಂದು ಸೂರ್ಯಚಂದ್ರರಲ್ಲಿ ಜೀವ ಸಂಕುಲದ ಪ್ರಾರ್ಥನೆ, ಮಳೆಗರೆದು ದಾಹ ತೀರಿಸಲೆಂದು ಮೇಘರಾಜನಲ್ಲಿ ಭೂತಾಯಿಯ ಪ್ರಾರ್ಥನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ಭುವನೇಶ್ವರಿ ದೇವಿಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲೆಂದು ಭುವನೇಶ್ವರಿ ದೇವಿಯ ನಮ್ಮೆಲ್ಲರ ಪ್ರಾರ್ಥನೆ. ಈ ಕಾರ್ಯಕ್ರಮ ಮೊದಲ ಘಟ್ಟ ಪ್ರಾರ್ಥನೆ ಕವಿ D.S. ಕರಕಿಯವರು ಬರೆದಿರುವ ಹಚ್ಚೇವು ಕನ್ನಡ ದೀಪ ಎಂಬ ಗೀತೆಯೊಂದಿಗೆ ಕನ್ನಡ ತಾಯಿಯನ್ನು ಪ್ರಾರ್ಥಿಸಲು ಬರಲಿದ್ದಾರೆ 7ನೇ ತರಗತಿಯ ಅ ಮತ್ತು ಬ ವಿಭಾಗದ ವಿದ್ಯಾರ್ಥಿನಿಯರ ಸಂಗಡಿಗರು. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಸಿರಿನುಡಿಯ ದೀಪ.
ಒತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕಚ್ಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕಚ್ಚೇವು ಮರೆದೇವು ಮರವ ತೆರೆದೇವು ಮರವ ತೆರೆದೇವು ಮರವ ಹಿಡಿದೇವ ಕನ್ನಡದಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲಿರಲು ಪ್ರೀತಿ ಎಲ್ಲಿರುವುದು ಪ್ರೀತಿ ನಾಡಲು ನೀತಿ ಹಿಡಿದನಪ ಮನೆ ಮನೆಗಳಲ್ಲಿ ಮನೆ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಬಂದು ಕೂಡೇವು ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಬಂದು ಕೂಡೇವು ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮೆದುರು ನಾಡಿನಲ್ಲಿ ಮಾಂಗಲ್ಯ ಗೀತೆ
ಬಂದ ದುಂಬಿಗೆ ಹೂವಿನ ಸ್ವಾಗತ. ಗರಿಗೆದರಿ ನರ್ತನ ಮಾಡುವ ಬಂದ ಮಯೂರನಿಗೆ ನಿಸರ್ಗದ ಸ್ವಾಗತ. ಕುಹು ಕುಹು ಎಂದು ಇಂಪಾದ ಗಾಯನ ಮಾಡುವ ಕೋಗಿಲೆಗೆ ವಸಂತ ಮಾಸದ ಸ್ವಾಗತ. ಸ್ವಾಗತಿಸಲು 9ನೇ ಭ ವಿಭಾಗ ವಿದ್ಯಾರ್ಥಿನಿ ಕುಮಾರಿ ಸಾನ್ವಿ ಅಂಬೋರೆ. ಕಾಣಲ್ಲ. ಎಲ್ಲರಿಗೂ ಶುಭ ಮುಂಜಾನೆ. ಶರಣು ಶರಣಾರ್ಥಿಗಳು. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸರ್ವರಿಗೂ ತಿಳಿಸುತ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅತಿಥಿ ಮಹೋದಯರನ್ನು ಆದರದಿಂದ ಸ್ವಾಗತಿಸುವಂತಹ ಸುಸಮಯ. ಅತಿಥಿ ಮಹೋದಯರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವುದು ನಮ್ಮ ಭಾರತೀಯ ಉನ್ನತ ಸಂಸ್ಕೃತಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀಮತಿ ನಾಗರತ್ನ ಕಡ್ಡಿಮೊಟ್ಟೆಯವರಿಗೆ ಶ್ರೀಮತಿ ಶರಣಮ್ಮ ಅಂಗಡಿಯವರು ಪುಷ್ಪಗುಚ್ಚು ನೀಡುವುದರ ಮುಖಾಂತರ ಅವರನ್ನು ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತ ಕೋರಿದ ಮಾನ್ಯರಿಗೆ ಧನ್ಯವಾದ. ಸ್ವಾಗತ ಕೋರಿದ ಮಾನ್ಯರಿಗೆ ಧನ್ಯವಾದಗಳು. ಅದೇ ತರನಾಗಿ ವೇದಿಕೆಯ ಮೇಲೆ ದಿವ್ಯ ಸ್ಥಾನವನ್ನು ಅಲಂಕರಿಸಿದಂತಹ ಕನ್ನಡ ಸಾರಸ್ವತ ಲೋಕದ ಸರಸ್ವತಿ ಪುತ್ರರಾಗಿರುವಂತಹ ಕನ್ನಡ ಕಣ್ಮಣಿಗಳಾದ ಕನ್ನಡದ ಅಷ್ಟರತ್ನಮಣಿಗಳಾದ ಮತ್ತು 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಕೃ ಗೋಕಾಕ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರಿಗೆಲ್ಲರಿಗೂ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇವರೆಲ್ಲರನ್ನು ಸ್ಮರಿಸುತ್ತಾ ಸ್ವಾಗತ ಸುಸ್ವಾಗತ. ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಶಾಲೆಯ ಸಮಸ್ತ ವಿದ್ಯಾರ್ಥಿ ಪುಂಜಕ್ಕೆ 70ನೆಯ ಕನ್ನಡ ರಾಜ್ಯೋತ್ಸವಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಸ್ವಾಗತ ಭಾಷಣ ಮಾಡಲು ಅವಕಾಶ ಕಲ್ಪಿಸಿದ ಕಲ್ಪತರಿಗೆ ನನ್ನ ಧನ್ಯವಾದಗಳು ಸಮಿಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಪರಿಸಮಾಪ್ತಿ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣ ಮನವೇ ಗರ್ಭುಣದಾರುತೆ.
ನಗಿಸಿದ್ದ ತೋಟದ ಸಿದ್ಧಲಿಂಗ ಮಹಾಸ್ವಾಮೀಜಿ ಡಂಬಲ್ ಗದರ್ ಅವರ ಪಾದಾರಗಳಿಗೆ ನಾನು ಹಣೆ ಮಣಿಯದು ಹಾಗೂ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿ ಅವರ ಡಂಬಲ್ ಗದರ್ ಅವರ ಪಾದಾರಗಳಿಗೂ ಹಣೆ ಮಣಿದು ನಾನೀಗ ಪ್ರಮಾಣ ವಚನವನ್ನು ಬೋಧಿಸಲು ಬಂದಿರುವೆನು. ನನ್ನ ಮುದ್ದು ಶಾಲೆಯ ಸ್ವಂತ ಸದಸ್ಯರಾದಂತಹ ಸದಸ್ಯರೇ ನಾನು ಪ್ರಮಾಣ ವಚನವನ್ನು ಬೋಧಿಸಿದಂತೆ ತಾವು ಪುನಃ ಉಚ್ಚರಿಸಬೇಕಾಗಿ ವಿನಂತಿ. ನನ್ನ ಸಂಸತ್ ಸದಸ್ಯ ಮುದ್ದು ಮಕ್ಕಳೇ, ಮೊದಲು ತಾವು ಬಲ್ಗಾಲ್ ಮತ್ತು ಬಲ್ಗಾಯನ್ನು ಮುಂದೆ ಮಾಡಬೇಕಾಗಿ ವಿನಂತಿ. ನಾನು ನಮ್ಮ ಶಾಲೆಯ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕತೆ, ಶಿಸ್ತು ಮತ್ತು ನಿಷ್ಠೆಯಿಂದ ನಿರ್ವಹಿಸುವೆನು ಮತ್ತು ಶಾಲೆಯ ಎಲ್ಲ ನಿಯಮಗಳನ್ನು ಪಾಲಿಸಿ ಶಾಲೆಯ ಗೌರವವನ್ನು ಉಳಿಸಿ ಬೆಳೆಸುವೆನು ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. बोलो भारत माता की जय, बोलो कर्नाटक की जय, वंदे वंदे ಧನ್ಯವಾದಗಳು ನನ್ನ ಒಂದು ಶಾಲೆಯ ಸದಸ್ಯರಾದಂಥ ಎಲ್ಲರಿಗೂ ಹಾಗೂ ನನ್ನ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ನನ್ನ ಸಹೋದ್ಯೋಗಿಗಳಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶರಣು ಶರಣಾರ್ಥಿ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನೆಕ್ಸ್ಟ್ ಧನ್ಯವಾದ.
ವಚನ ಬೋಧಿಸಿದಂತಹ ಬೋಧಕರಿಗೆ ಹಾಗೂ ಪ್ರಮಾಣ ವಚನ ಸ್ವೀಕರಿಸಿದಂತ ಎಲ್ಲ ಶಾಲೆಯ ಸಂಸತ್ತಿನ ಸರ್ವ ಪ್ರತಿನಿಧಿಗಳಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಎಲ್ಲ ಶಿಕ್ಷಕರ ವೇದಿಕೆ ಮೇಲೆ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಚಪ್ಪಲೊಂದಿಗೆ ಸ್ವಾಗತಿಸಿ. ನಾವು 6 ವಿಷಯಗಳಲ್ಲಿ ವಿ ಹ್ಯಾವ್ 6 ಸಬ್ಜೆಕ್ಟ್ಸ್. ನಮಗೆ 6 ವಿಷಯ ಅದಾವೆ. 6 ವಿಷಯದಾಗ ಒಂದು ವಿಷಯ ಕನ್ನಡ ಕಲಿತೀವಿ ನಾವು. ಅದು 2ನೇ ಭಾಷೆ ಆಗಿರ್ಬೋದು, ಆದರೂ ನಾವು ಅದನ್ನು ಶ್ರದ್ಧೆಯಿಂದ ಕಲಿತಾ ಇದ್ದೀವಿ. ಅದನ್ನು ಶ್ರದ್ಧೆಯಿಂದ ಕಲಿತಾ ಇದ್ದೀವಿ ಅನ್ನೋದನ್ನ ಮತ್ತೊಮ್ಮೆ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಯಾರೆಲ್ಲ ಈ ಚಾನಲನ್ನು ನೋಡಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ಆದಷ್ಟು ತಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ಹಾಗೂ ಇಂದಿನ ನಮ್ಮ ಫಂಕ್ಷನ್ ಹೇಗಾಯಿತು ಎಂದು ಕಮೆಂಟ್ ಮಾಡಿರಿ. ಮತ್ತು ಮುದ್ದು ಮಕ್ಕಳು ನೃತ್ಯವನ್ನು ಪ್ರದರ್ಶಿಸಿದರು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.